ಬಲರಾಮ ದೇವರು. ಮಧುರೆಗೆ ಯಾರೆಂದು ಬಲ್ಲಿ? ಬಲರಾಮ ದೇವರು ಅಂತ ಕೇಳಿ. ಅದೇ ಸರಿ, ಆಲಿಸಿ ವಿಷಯ ಉಂಟು. ಬಹಳ ಬೇಸರಾಗುವುದು ಅದೇ. ಹೆಗಲು ತಲೆಗಿಂತ ಮೇಲೆ ಹೋದ್ರೆ ವಿಕಾರ ಅಲ್ವಾ? ನಮ್ಮ ಮೌಲ್ಯವೇ ನಮ್ಮವರಿಗೆ ಗೊತ್ತಿಲ್ಲ ಅಂತ. ಒಂದು ಯಾವನು ಬಂದರೂ ಕೂಡ ಕೃಷ್ಣನನ್ನು ದೊಡ್ಡ ಸಂಗತಿ ಮಾಡುವುದಲ್ಲ. ನಾವು ಇಷ್ಟೆಲ್ಲ ನಿದ್ದೆ ಬಿಟ್ಟು ಕಷ್ಟ ಪಡ್ತೇವೆ. ಯಾರಿಗಾದ್ರೂ ಗೊತ್ತುಂಟ? ಸಂಕರ್ಷಣ, ರೋಹಿಣೇಯ, ಅಗ್ರವಾಸುದೇವನ ವಾಸುದೇವ ಅಂತವನಂತ ನನಗೆ ಒಂದು ಪ್ರಸಂಗದಲ್ಲಿ ಅದು ನಾನು ಎಂತದ್ದು ಅಂತ ಗೊತ್ತಾಗಲಿಲ್ಲ. ಯಾವಾಗಾದ್ರೂ ಗೊತ್ತಾದೀತು ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ದೇನೆ. ಯಾರದು? ಮುರಿದರು ಕಾಮಪಾಲ ಇದೆಂತದ್ದು ದೇವಮಾತ್ಮೆ? ಇದೆಂತದ್ದು? ನಿಮಗೆ ಆಭರಣ ಬೇರೆ ಇಲ್ವಾ? ಮತ್ತೆ ಆ ಕಡೆ ಇದೇನಾಯ್ತು? ಈಗ ಎಷ್ಟು ಸಲ ಹೇಳಿದ್ದೆ ನಾನು, ಸಂಚಾರಿ ನಿಯಮ ಪಾಲಿಸಿಕೊಂಡು ಹೋಗು, ಎಲ್ಲೆಲ್ಲಿಗೆ ಅಡಿಗೆ ಬೀಳ್ಬೇಡ. ಮತ್ತೆ ನೀನು ವಾಹನ ಅಲ್ವೇನೋ? ಹೌದು, ಯಾವ್ದ್ರ ಅಡಿಗೆ ಬಿದ್ದಿ? ಮತ್ತೆ ನಮ್ಮ ಮದುವೆ ಎನ್ನುವುದು ಈಗ ಅದರ ಪರಿಸ್ಥಿತಿಯನ್ನು ನೀವು ನೋಡಬೇಕು. ಏನಾಗಿದೆ? ಅಂದ ಕಳೆದುಕೊಂಡಂತಹ ಅಂಧವಿಕಲರಂತೆ ಕಾಣಿಸುತ್ತಾ ಇದೆ. ಅದು ನೀನೆ? ನಾನಲ್ಲ ದೇವರೇ. ನಮ್ಮ ಮಧುರೆಯ ಪರಿಸ್ಥಿತಿಯು ಹಾಗೆ ಆಗಿದೆ. ನಮ್ಮ ಈ ಮಧುರೆಗೆ ವನವೆನ್ನುವುದನ್ನು ಒಂದು ಮೂಲ ಅಂಗವಾಗಿತ್ತು. ಹೌದೌದು, ಒಂದು ಊರಿಗೆ ವನ ಎನ್ನುವುದು ಒಬ್ಬಳು ಹೆಣ್ಣಿಗೆ ಸೆರಗು ಇದ್ದ ಹಾಗೆ. ಹೌದು, ಆದರೆ ಈಗ ಸೆರಗೆ ಹೋಗಿ ಬಿಟ್ಟಿದೆ. ಹೌದು, ಮಾನವಂಗ. ಹೌದು, ಅದೇನು? ನಮ್ಮ ಉಪವನವೆಲ್ಲ ಹಾಳಾಗಿ ಹೋಗಿದೆ. ನೀವೆಲ್ಲ ಸತ್ಯಕ್ಕೆ ರದ್ದಗೆ ಹೋಗೋಣ. ನೀವು ಮತ್ತೆ ಎಂತದಕ್ಕೆ ಇರುವುದು? ಎಲ್ಲ ನಾನು ನೋಡಿಕೊಳ್ಳೋದಾದ್ರೆ ನೀವೆಂತದಕ್ಕೆ ಮತ್ತೆ? ಎಷ್ಟು ಜನ ವನಪಾಲಕರನ್ನು ಇಟ್ಟಿದ್ದೇನೆ. ಪೂರ್ತಿ ತಿಂಗಳಾಗುವ ಮೊದಲು, ಸಂಕ್ರಾಂತಿಗೆ 2 ದಿವಸ ಮೊದಲು ವೇತನಕ್ಕೆ ಬರ್ತಾರೆ. ಮತ್ತೆ ಎಂತದಕ್ಕೆ ಇರುದವರು? ನಾವು ವೇತನಕ್ಕೆ ಬೇಕಾಗಿ ದುಡಿಲಿಕ್ಕೆ ಹೋದವರು. ನೀನ್ ನಿನ್ನ ವಿಷಯ ಅಲ್ಲ, ವನಪಾಲಕರ ವಿಷಯ ಹೇಳಿದ್ದೆ. ಹೌದು ದೇವರೇ. ನಿನಗೆ ಸಂಬಳ ಕೊಟ್ಟು ಆಗ್ಲಿಕ್ಕಿಲ್ಲ, ನೀನು ಯಾವಾಗ ಕೊಡುದಲ್ವ? ಹಾಗಾಗಿ ನಾನು ಕೊಡುವುದೇ. ಹಾಗಲ್ಲ, ವನಪಾಲಕರು ದೂರ ನಿಂತರು, ವನವೆಲ್ಲವೂ ಹಾಳಾಗಿದೆ. ಇದಕ್ಕೆಲ್ಲ ಕಾರಣ 2 ಕಪಿಗಳು ಎನ್ನುವುದಾಗಿ. ಅದನ್ನು ಹೇಳಲಿಕ್ಕೆ ಇಲ್ಲಿಗೆ ಬರುದು. ನೀನೇನಾದ್ರೂ ವ್ಯವಸ್ಥೆ ಮಾಡುದಲ್ವ? ನಾನು ನಿಮ್ಮಲ್ಲಿ ಹೇಳುವುದು ಬೇಡ, ನಿಮ್ಮಕ್ಕಿಂತ ಮೊದಲಾಗಿ ನಾನೇ ಹೋಗುವ ಅಂತ ಹೋದೆ. ಶಾಬಾಸ್. ಆದರೆ ಪರಿಸ್ಥಿತಿ ಬೇರೆ ಆಗಿ ಹೋಯಿತು. ಏನಾಯ್ತು? ಅವರ ಪರಾಕ್ರಮದ ಎದುರು ನನ್ನ ಪರಾಕ್ರಮವೆನ್ನುವುದು ಶೂನ್ಯವಾಗಿ ಹೋಯಿತು. ಇದೆಂತದ್ದು ಬುಕ್ಕ ಎಲ್ಲ ಏನಾದ್ರು? ಅದೆಲ್ಲ ಅವರು ಕೊಟ್ಟಂತಹ ಇದೆಂತದ್ದು ಕೆಂಪು ಕೆಂಪಾದ್ದು? ಅದೆಲ್ಲ ಅವರು ಹೊಂದದ್ದು ನಿನಗೆ? ಹೌದು ದೇವರೇ, ಅವರು ಸಾಮಾನ್ಯ ಕಪಿಗಳಲ್ಲ, ಬಲಾಢ್ಯರಿದ್ದಾರೆ. ಗಟ್ಟು ಬಿದ್ದು ಬಂದಿದ್ದೇನೆ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಯಾವುದಾದ್ರೂ ಉಂಟಾ? ಎಲ್ಲ ಹೋಗಿ ಆಯ್ತು. ಆ ಕಪಿಗಳ ಎದುರು ಎಲ್ಲ ಹೋಯ್ತು ದೇವ್ರೆ. ನಮ್ಮ ಊರಿನವನಿ? ಹೌದು. ಒಂದು 2 ಮಂಗಲ ಇವತ್ತು ನಿನ್ನೆಯವನ ನೀನು? ದೊಡ್ಡ ದೊಡ್ಡದು ಮಾತಾಡ್ತಿ, ಗರುಡೋದ್ಭವದ ಕತೆ. ಹೌದು. ನೀವೊಂದು ಮಂಗಲಲ್ಲಿ ಬೆಟ್ಟದಿಂದ ತಿಂದು ಬರುದಾ? ಇನ್ನು ಎಲ್ಲಿಯಾದ್ರೂ ತಪ್ಪಿಯಾದ್ರೂ ಹೇಳ್ಬೇಡ ನಾನು ಬಲರಾಮ ದೇವರ ಜನ ಅಂತ. ದೇವ್ರೆ, ನಾನು ಕೂಡ ಆರಂಭದಲ್ಲಿ ಮೀಟಿಂಗಲ್ಲಿ ಹೀಗೆ ಮಾತಾಡಿ ಹೋದದ್ದು, ಮತ್ತೆ ಬೆಟ್ಟು ತಿಂದು ಬಂದದ್ದು. ನಾನು ಬೆಟ್ಟು ನಿಂತೇನೆ ಅಂತ ನೀನು ಭವಿಷ್ಯ ಹೇಳುದು? ಅದಲ್ಲ ದೇವ್ರೆ. ಮತ್ತೆ ಹೌದೇನ?
ಇನ್ನು ಮುಂದೆ ನಿಮಗೆ ಹ. ಸಣ್ಣ ಸಣ್ಣ ವಿಷಯಕ್ಕೂ ಬಲರಾಮ ದೇವರ ಬಳಿಗೆ ಬಂದ್ರೆ ಅವರೆಲ್ಲ ನಾನು ಕೊಡ್ತೇನೆ. ಅವ ಸತ್ತಿದ್ದಾನ, ಯಾರು? ನಿನ್ನ ದೇವರು, ನಿನ್ನ ಯಜಮಾನ, ಹಾಗಾಗಿ ಅವನಲ್ಲಿ ಹೋಗಿ ಹೇಳಲಿಕ್ಕಾಗಲಿಲ್ವಾ? ನೀವು- ಯಾವಾಗ ನೋಡಿದ್ರು ಅವ ಎಂತದ್ದು ಕೆಲಸ ಮಾಡ್ಲಿಕ್ಕಿಲ್ಲ. ಪ್ರತಿಯೊಂದು ಹೇಳುದು ನೀವೇ. ಅಲ್ಲಿ ನೀರು ಬರುವುದಿಲ್ಲ, ಇಲ್ಲಿ ಹಾಳಾಗಿದೆ, ಅಲ್ಲಿ ಅಂಥದ್ದಾಗಿದೆ, ಇಲ್ಲಿ ಎಲ್ಲದಕ್ಕೂ ನಾನೇ ದಾರ ಕೊಡುದಾ? ನೀವು ದೊಡ್ಡವರಲ್ಲ, ಹಾ, ದೊಡ್ಡವರು. ಹಾಗಾಗಿ ನಿಮ್ಮಲ್ಲೇ ಮೊದಲು ಹೇಳುವ ಅಂತ. ಅವ ಇಲ್ಲ ಊರಿನಲ್ಲಿಲ್ವಾ? ಗೊತ್ತಿಲ್ಲ. ಅವ ಇರ್ಲಿಕ್ಕಿಲ್ಲ, ಅವ ಅಗತ್ಯಕ್ಕಾಗುವಾಗ ಸಿಗ್ಲಿಕ್ಕಿಲ್ಲ. ಎಲ್ಲಿಯಾದ್ರು ಯೋಚನೆ ಮಾಡಬೇಡ. ದೇವ್ರೆ, ಓ. ಅವ್ರು ಒಳಗೆ ಬರ್ತಾರೆ ಈಗ ನೀವು ಇಷ್ಟು ಮಾತಾಡಿದ್ರೆ. ಯಾರು? ಆ ಕಪಿಗಳು. ನಿನ್ನ ಕರ್ಮ. ನಾನು ಇವತ್ತು ಎಷ್ಟು ಕಡಿಮೆ ಮಾತಾಡಿದ್ದು ಗೊತ್ತುಂಟ ನಿನಗೆ? ಮಾತಾಡ್ಲೇ ಇಲ್ಲ, ಮಾತಾಡುದು ನೀನು ಹೇಳ್ತೀಯ ಎಷ್ಟು ಮಾತಾಡುದು ಅಂತ. ನೀನಿಗೆ ಇಷ್ಟು ಹೌದೇನು? ನಿನಗೇನ್ ಮಾಡಿದ್ರು? ಹೊಯ್ಗೆ ಹೊರಳಿಸಿದ್ರ, ಹೌದು. ಬಿಸಿ ನೀರಿಗೆ ಹಾಕಿದ್ರ. ಹೇಗೆ ಬಿಸಿ ನೀರಿಗೆ ಹಾಕಿ ಪುಕ್ಕ ತೆಗೆದ್ರು, ಪುಕ್ಕ ತೆಗೆದು ಬಿಸಿ ನೀರಿಗೆ ಹಾಕಿದ್ರ. ಹೇಗೆ ಮಾಡಿದ್ರು ನನಗೆ ಗೊತ್ತಾಗ್ಲಿಲ್ಲ ದೇವ್ರೆ. ನಿಜವಾಗಿ ಬಿಸಿ ನೀರಿಗೆ ಹಾಕಿ ಮತ್ತೆ ಪುಕ್ಕ ತೆಗೆಯುವುದು ಕ್ರಮ. ಇದು ಗರುಡ ದೇವರು, ಬೇರೆ ಅಲ್ಲ ಇದು. ಹೌದಾ? ಆದ್ರೆ ಪಕ್ಷಿರಾಜ ಅಲ್ವಾ ನೀವು? ಹೌದು. ಹೌದೇನು? ನಿನ್ನದೊಂದು ಅವಸ್ಥೆಯ ನೋಡು. ಇದು ವಾಹನ 1 ತಿಂಗಳಿಗೆ ಆಗ್ಲಿಕ್ಕಿಲ್ಲ. ಎಲ್ಲಿಯಾದ್ರೂ ಸರಿ ಮಾಡುವಲ್ಲಿ ಹೋಗು, ಸರಿ ಸರಿ. ಅಲ್ಲಿ ಏನಾದ್ರೂ ಹಚ್ಚಿಕೋ. ಅವರಿಗೆ ವ್ಯವಸ್ಥೆ ನಾನು ಮಾಡ್ತೇನೆ. ನಡಿ. ಮಂಗಗಳೇ, ಹೌದು, ನಾವು ಮಂಗಗಳೇ. ಕಳೆದಿರ 3,500 ಜನಕ್ಕೆ ಸಾರ್ವಜನಿಕ ಊಟ ಹಾಕುವುದು. ಹೌದು, ಇದ್ದೀರಿ ಒಬ್ಬೊಬ್ಬರು ದೊಡ್ಡ ಪರ್ವತದ ಹಾಗೆ. ನಿಮ್ಮಲ್ಲಿ ಮಂಗಗಳು ತಿನ್ನುವ ಜಾತಿ ಉಂಟಲ್ವಾ? ಮಂಗಗಳು ತಿನ್ನುವುದಲ್ಲ, ನಿಮ್ಮನ್ನು ಕಡ್ದಾಕ್ಬೇಕು. ಆಹಾ. ಕೆಟ್ಟವರೇ, ಏನು? ನೋಡಿದ್ದೀರಾ? ಏನು? ನನ್ನ ಒಂದೊಂದು ಮರವನ್ನು ಮಗುವಿನ ಹಾಗೆ ಬೆಳೆಸಿದ್ದೇನೆ, ಗೊತ್ತುಂಟಾ? ಓಹೋ, ಮಗುವಿನ ಮರದ ಕೊಂಬೆ ತುಂಡಾಗುವುದು ಬೇರೆ ಅಲ್ಲ, ನನ್ನ ಮಗುವಿನ ಕೈ ತುಂಡಾಗುವುದು ಬೇರೆ. ತೆಂಗಿನಕಾಯಿಗೆ ಸಂತೆಗೆ ಹೋಗ್ಬೇಕು. ಆ? ತೆಂಗಿನಕಾಯಿಗೆ ಸಂತೆಗೆ ಹೋಗ್ಬೇಕು. ತೆಂಗಿನಕಾಯಿ ಸಂತೆಗ, ನೀವೇ ಸಂತೆಗಳು. ಹೇ. ಇಬ್ಬರು ಬಂದಿದ್ದೀರಿ ಇಡೀ. ಹೌದೇನು? ಏನು? ಆ ನೀರು, ಕೊಳದ ನೀರು ಹೇಗಾಗಿದೆ ನೋಡಿ, ಹೇಗೆ? ಹೇಗಾಗಿದೆ. ಹೇ, ಇಡೀ ಕಲಕಿ ಬಿಟ್ಟಿದ್ದೀರಿ. ಹೌದು. ನೀವು ದುಡ್ಡು ಕೊಟ್ಟು ಕುಡಿಬೇಕು ನೀವು. ಹೇ, ಯಾರು? ಹೌದು. ಇನ್ನು ನೀರು ಗಾಳಿ ಎಲ್ಲ ದುಡ್ಡು ಆ, ಕೊಟ್ಟೇ ಕುಡಿ. ಇದು ದುಡ್ಡು ಕೊಟ್ಟೆ ಇದು ಮಾಡಿದಿಷ್ಟು, ಓಹೋ, ವೇತನ ಕೊಟ್ಟೆ ಇಷ್ಟೆಲ್ಲ ಸಿದ್ಧತೆ ಈಗ ಮಾಡಿ. ನೀನು ಇಷ್ಟು ಮಾತಾಡ್ತಾರೆ, ಈ ಜನ ಯಾರು ಅಂತ ಗೊತ್ತಾಗಿಲ್ಲ. ಆ? ಈ ಜನ ಯಾರು? ಈಗಲೇ ಬೇಕಾ ನಿನಗೆ? ಹೇ, ಈಗಲೇ ಬೇಕಾ? ಹೌದು. ನಾನು ಯಾರು ಗೊತ್ತುಂಟ? ಯಾರು? ರೋಹಿಣಿಯ ಮಗ, ಹೇ, ವಸುದೇವನ ದೊಡ್ಡ ಪುತ್ರ. ಯಾರು ಹೆಸರು? ಏನು ರಾಮ? ನಿನಗೆ ಮಾನಸಿಕ ಮಾನಸಿಕ ಅಲ್ಲ, ನಾವು ಹುಚ್ಚನಾಗಿ ಮಾಡ. ಈಗ ಹಿಡಿಯುವಂತ ಹುಚ್ಚು ಮತ್ತೆ ಅವಾಗಂತ ಹೇಳ್ಬೇಕಲ್ಲ. ಏನಾಯ್ತು ಈಗ? ಯಾಕಂದ್ರೆ ನನ್ನ ಹೆಸರು ಹೇಳಿದ್ದು ನಿನಗೆ ಆ ಹೆಸರು ಕೇಳಿದ್ರೆ ತಡ ಏನು? ಅದ ಆ, ರಾಮ ಅಂತ ಹೇಳಿದ್ರೆ ಒಬ್ಬನೇ ಇರುವುದು. ತಣ್ಣೀರನ್ನೇ ತರಿಸಿಕೊಡುವ ಶ್ರೀರಾಮ, ಅದು ಶೀತ ಆಗುದಿಲ್ವಾ? ಬಿಸಿನಾರನ್ನು ಬಿಸಿಯಾಗಿ ಕುಡಿಯುವವ ಪರಶುರಾಮ. ಬಿಸಿ ನೀರನ್ನು ತಣ್ಣಗೆ ಮಾಡಿ, ಬಿಸಿ ನೀರನ್ನು ತಣ್ಣಗೆ ಮಾಡಿ ತಣ್ಣೀರನ್ನು ಬಿಸಿ ಮಾಡಿ ಕುಡಿಯುವ ಬಲರಾಮ. ಹಾಗಲ್ಲ, ಮತ್ತೆ? ನೀರನ್ನು ಬಟ್ಟಿಳಿಸಿ ಕೊಡುವವ ಈ ಬಲರಾಮ. ಬಟ್ಟಿ ಬಟ್ಟಿಳಿಸಿ ನೀರು ತಮ್ಮ ಏ, ರಾಮನಿಗೆ ಹೆಸರನ್ನಿಟ್ಟ ಬಲರಾಮ ನಿನ್ನ ಬಲವನ್ನು ಈಗ ನಿನ್ನಲ್ಲಿ ಏನುಂಟು ನಿನ್ನಲ್ಲಿ? ರಾಮ ಅಂತ ಬೇರೆ ಯಾರಿಗೆ ಹೆಸರು ಇಡ್ಲಿಕ್ಕಿಲ್ವಾ? ಯಾರಿಗೂ ಈಗ ನಮ್ಮ ನಿನಗೆ ನಿಮ್ಮ ಊರಿನಲ್ಲಿ ಯಾರಿಗಾದ್ರು ಜಯರಾಮ ಅಂತ ಹೆಸರು ಇಟ್ಟು ಹೊಡಿದ್ರು? ಜಯರಾಮ ಅಂತ ಇದ್ರೆ ಹೊಡಿಯುವುದಿಲ್ಲ, ಮತ್ತೆ ಈ ಬಲರಾಮ ಅಂತ ಇದ್ರೆ ಹೊಡಿತಾರೆ. ಯಾಕೆ ಬಲರಾಮ ಅಂತ ಹೇಳುದು? ಹಾಗೆ ನಿನ್ನ- ಕಾರಣ ಏನು ಗೊತ್ತಾ? ಕಾರಣ ಏನು ಗೊತ್ತಾ? ಬಲರಾಮ ಇಲ್ಲ, ತ್ರೇತಾಯುಗದ ಜಯರಾಮ ಭಜನೆಯಲ್ಲಿದ್ದಾನೆ, ಬಲರಾಮ ಇಲ್ಲ. ತ್ರೇತಾಯುಗದ ರಾಮ, ಇದು ಪ್ರೇತಾಯುಗ. ತ್ರೇತಾಯುಗದ ರಾಮ ಸ್ವಲ್ಪ ದುರ್ಬಲ, ಇದು ದ್ವಾಪರಾಯುಗದ ರಾಮ ಸ್ವಲ್ಪ ಪ್ರಬಲ. ಹಾಗಾಗಿ ಅವನಿಗಿಲ್ಲದ ಬಲ ನಮಗುಂಟು. ಅವನ ಹಾಗೆ ಹೆಂಡತಿಯನ್ನ ಅರ್ಥದಲ್ಲಿ ಬಿಡುವವರು ನಾವು. ನಮ್ಮ ದೇವರು ಕೋದಂಡವನ್ನು ಹಿಡಿದ ಕಾರಣ ಕೋದಂಡ ರಾಮ. ಮದುವೆ ಆಗಲಿಲ್ಲ. ಯಾರು? ಅಮ್ಮ
ಅವನಿಗೆ ಮುದುಕಿಯೂ ಸಿಗ್ಲಿಲ್ಲ ಅಲ್ಲ. ನೀನು ನೇಗಿಲ ಹಿಡಿದೆ ಅಂತ ಚತುರ ಸಣ್ಣವಳು ಒಬ್ಬಳ ಮದುವೆಯಾದದ್ದು. ಮಣ್ಣಿನ ಮಗ ಹಾ. ಎಂತದ್ದು ಚತುರ ಚತುರ ಸಣ್ಣವಳೊಬ್ಬಳ ಮದುವೆಯಾದದ್ದು. ನಿನಗೆ ಅದೇ ಸ್ವಲ್ಪನಕ್ಕೆ ಅಂತ ನೆನಪಾಗುದು ಪಾಪಿ ನಿಮಗೆ. ಹಾ. ನೀವು ಎಲ್ಲಿ ಅವರು ನಿಮ್ಮ ಹೆಸರು ನಾವು ತ್ರೇತಾಯುಗದಲ್ಲಿರುವವರು. ಕಿಷ್ಕಿಂಧೆಯವರು, ಅಶ್ವಿನಿ ಸಂಜಾತರು. ಸುಗ್ರೀವನ ಸತ್ಯ ಹೊಂದಿದವರು, ಹಾ. ರಾಮದೇವರ ಚರಣಭಾಯಕರು. ನಿಜವಾಗಿ ಹೇಳ್ಬೇಕು ನಾನು. ಈಗ ಕೆಲವರೆಲ್ಲ ಇದ್ದವರೆಲ್ಲ ಹೇಳ್ತಾರಲ್ವಾ ರಾಮ ಇಲ್ಲ ಅಂತ. ಕಾರಣ ಏನು ಗೊತ್ತುಂಟಾ? ನಿಮ್ಮ ಅಂತ ಮಲೆಮಂಗಗಳೊಟ್ಟಿಗೆ ಸೇರಿ ಅವನ ಮರ್ಯಾದೆ ಹಾಳ. ಹೌದಾ? ಒಬ್ಬ ಒಳ್ಳೆಯವರೊಟ್ಟಿಗೆ ನನ್ನ ಒಟ್ಟಿಗೆ ಸೇರಿ ರಾಮ ಸೇನೆಯ ಪರಾಕ್ರಮ ಏನು ತೋರಿಸಿಕೊಡ್ತೇನೆ ಬಾ. ರಾಮಸೇನೆ ಹಾ. ಹೌದು. ರಾಮಸೇನೆ ಬೇರೆ, ಬಲರಾಮ ಸೇನೆ. ರಾಮ ಸೇನೆಯ ಜೊತೆ ಕಪಿ ಸೇನೆ ಇದ್ರೆ ಯಾವ ರೀತಿ ಪರಿಣಾಮ ಆಗಿತ್ತು ನೋಡ್ಬೇಕಾದ್ರೆ. ನಿಜವಾಗಿ ರಾಮಸೇನೆಯಲ್ಲಿ ಕಪಿ ಸೇನೆ ಇದ್ದದ್ದು ಯಾಕೆ ಗೊತ್ತುಂಟಾ? ಯಾಕೆ? ಅವೆಲ್ಲ ಬಿಟ್ಟು ಬರ್ಲಿಲ್ವಾ? ಹಾಗಲ್ಲ. ಎಲ್ಲ 50 ಬಿಟ್ಟು ಬಂದನ. ಹಾ. ಈಗ ಮನುಷ್ಯರನ್ನು ಸೇರಿಸಿಕೊಂಡ್ರೆ ಅವರು ವೇತನ ಕೇಳುದಿಲ್ವಾ? ಹೌದು. ಮಂಗಗಳು ವೇತನ ಕೇಳುದಿಲ್ಲಲ್ಲ. ಹಾಗಲ್ಲ. ಅದಕ್ಕೆ ಮಂಗಗಳನ್ನು ಹಾಗಲ್ಲ. ಮನುಷ್ಯರನ್ನು ನಂಬುವುದಕ್ಕಾಗುದಿಲ್ಲ. ಹಾಗಾಗಿ ಕಪಿಗಳನ್ನು ಸೇರಿಸಿಕೊಂಡದವ. ನೀನು ಇನ್ನು ಮನುಷ್ಯರಿರುವಲ್ಲಿ ಹೋಗ್ಬೇಡ. ಯಾಕೆ? ನೀನು ಮನುಷ್ಯ ಅಲ್ಲ ಅಂತ ಗೊತ್ತುಂಟು ನನಗೆ. ಯಾಕೆ? ಕಲ್ಲು ಹೊಡೆದು ಕಂಡ ಹಾಗಿದೆಲ್ಲ ಒಂದು ತಾಯಿ ಉಂಟು. ನೋಡು, ಯುದ್ಧ ಮಾಡುವಾಗ ಒಂದು ಗುರುಗಳಲ್ಲಿ ಕಲಿತು ಯುದ್ಧ ಮಾಡಬೇಕು, ಒಂದು ಕ್ರಮದಲ್ಲಿ ಯುದ್ಧ ಮಾಡಬೇಕು. ನಮಗೆ ಗುರುಗಳು ಬೇಡ. ನಾವು ಮಂಗಗಳು ತಿಳಿದ ಗುರುಗಳು ಯಾಕೆ? ನಮಗೆ ಆ ಕಾಯಿ ಬೇಕಾದಿತ್ತು. ತಾಯಿಯಿಂದ ಆ ಹಾ, ಕಾಯಿ ಬಹುಶಃ ಇವನಿಗೆ ಎಂತದಾದ್ರು ಕೊಪ್ಪರ ಉಂಟು. ಆಗಲಿಂದ ತೆಂಗಿನಕಾಯಿಯ ವಿಷಯ ಮಾತಾಡ. ಅಲ್ಲ, ಇದು ಕಾಮಗಾರಿ ಬೇರೆ ಕಡೆ. ಅದರೊಳಗಿನ ಹೂವಿಗೆ ಕೃಷಿಯಲ್ಲಿ ಪ್ರಧಾನವಾದದ್ದು ಕೊಡ, ಕಲ್ಪವೃಕ್ಷ. ಅದು ಕೊಡು. ಕೊಡ್ಲಿಕ್ಕಲ್ಲ. ನೀನು ಹೇಳಿದಲ್ಲ ಮಣ್ಣಿನ ಮಗ ಅಂತ. ಹೌದು. ಮಣ್ಣಿನ ಮಗ ಅಲ್ವಾ? ಹೌದು. ನೇಗಿಲಲ್ವಾ? ನೋಡು ಹುಲ್ಲು ನೋಡು ಇನ್ನು. ಅಲ್ಲ, ಎರೆಹುಳುವೇ, ನೀನು ಬದುಕಿ ಸಾಯ್ಬೇಕು. ಎರೆಹುಳು. ಎರೆಯ ಮಗ, ಎರೆಹುಳು. ಹಾ. ಇದು ಎರಡು ಎಲ್ಲಿಂದ ಬಂತು ಅಂತ ಗೊತ್ತಾಗುದಿಲ್ಲ. ನನ್ನಲ್ಲಿ ಇದ್ದದ್ದನ್ನು ಸೆಳೆದುಕೊಂಡು ಹೋಗಿದೆ. ಅವುಗಳಿಗೆ ನೋಡಿ ಮರ ಹತ್ತಿ ನನ್ನ ಅಣಕಿಸುವುದು. ಯಾರು ಒಂದು ಮಂಗಗಳು ಅದು ಹೊಡೆದದ್ದು ಅಂತ ಹೇಳಿದ್ರೆ ಎಂತದ್ದು ಹೊಡೆದದ್ದು? ಅಲ್ಲಲ್ಲಿ ಪಾಚಿದೆ, ಅಲ್ಲಲ್ಲಿ ತರಕಿದೆ. ಮುಖ ತೋರಿಸುವುದು ಹೇಗೆ? ಒಳದಾರಿ ಯಾವ್ದಾದ್ರು ಉಂಟಾ ಅಂತ ನೋಡ್ಬೇಕು. ಆ ಕಡೆಯಿಂದ ಒಳದಾರಿ ನಿನ್ನನ್ನು ಅರಸುತ್ತಾ ನಾನು ರಾಜಸಭೆಗೆ ಹೋದರೆ ನೀನಲ್ಲಿಲ್ಲ. ನೀನು ಬೇಕಾದ ಸಮಯದಲ್ಲಿ ಯಾವಾಗ ಸಿಗಬಾರ್ದು ಅಂತ ಯೋಚಿಸುವಾಗ ಸರಿ ಇರ್ತೀನಿ. ಅದೇ ಉಪವನದಿಂದ ಬರುವ ದಾರಿ ಮಧ್ಯದಲ್ಲಿ ನಿನ್ನನ್ನು ನೋಡ್ತಾ ಇದ್ದೇನೆ. ಹಾ. ಅಣ್ಣ, ನೀ ಎಲ್ಲಿಗೆ ಹೋತು? ಓ, ಎಲ್ಲಿಗೆ ಹೋತು? ನಾನು ಸಾಯ್ಲಿಕ್ಕೆ ಹೋದೆ. ನನ್ನಲ್ಲಿ ಹೇಳದೆ ಕೇಳಿದ್ರೆ ದೂರಲ್ಲಿ ಹೋಗುದಿಲ್ಲ ನೀನು. ಹೌದು. ಆದ್ರೆ ಇಂದು ನಿನ್ನ ಪ್ರಯಾಣ ಯಾವ ನೀನ್ ಎಲ್ಲಿ ಹೋಗಿದ್ದಿ? ನಾನಿದ್ದೆ. ಇಡೀ ಹಾಳಾಗಿದೆ ಊರು. ನೀನ್ ಇದ್ದೀಯ ಊರಿನಲ್ಲಿ. ಯಾವಾಗಿನ ಹಾಗೆ ನಿನ್ನ ಸ್ಥಿತಿ ಇಲ್ಲ. ಹಾ. ಮೈಯಲ್ಲಿ ಅಲ್ಲಲ್ಲಿ ರಕ್ತ ಒಸರುತ್ತಾ ಇದೆ. ಅಣ್ಣ, ಈ ರಕ್ತ ಇದೆಲ್ಲ ಸುರಿಬೇಕಿದ್ರೆ ಕಾರಣ ಏನಣ್ಣ? ಎಲ್ಲಿಗೆ ಹೋದೆ? ಏನ್ ಮಾಡಿದೆ? ನಾನು ಮಣ್ಣಿನ ಮಗ. ಹೌದು, ಮಣ್ಣಿನ ಮಗ. ನಾನು ಮಣ್ಣಿನಲ್ಲೇ ಹೊರಳಾಡು. ಹಾ. ಹಾಗೆ ಸ್ವಲ್ಪ ಏನಾದ್ರೂ ತಾಗಿರ್ಬೇಕು ಅಲ್ಲಲ್ಲಿ. ಅಣ್ಣ, ಓ, ಮಣ್ಣಿನಲ್ಲಿ ಹೊರಳಿದ ಹಾಗೆ ಕಾಣ್ತಾ ಇಲ್ಲ, ಮತ್ತೆ? ಪರ್ವತಿನ ಹಾಗೆ ಕಾಣ್ತಾ ಇದೆ. ನನ್ನಲ್ಲಿ ಗುಟ್ಟು ಮಾಡಿ ನನ್ನ ತಲೆ ಮುಟ್ಟಿ ಹೇಳು, ನಿನ್ಗೆ ವಿಷಯ ಗೊತ್ತಿಲ್ಲ ಅಂತ. ಇಲ್ಲ ನನಗೆ ಪೂರ್ತಿ ಅನುಮಾನ ನಿನ್ನ ಮೇಲೆ ಇದೆ. ನೀನು ಹೇಳಲಿಕ್ಕೆ ಆಗುದಿಲ್ಲ. ನಿನ್ನ ನನಗೆ ಗೊತ್ತಿಲ್ಲ ವಿಷಯ. ಹೌದು ಅಂತ. ಅಮ್ಮ, ಮುಸಲವ ಸೆಳೆದು ಬಹುನಾನವಾರು ಎನ್ನ ವಶವಾಗುವುದೆಂದು ಅಸುರಾರಿ ನೀರೆ ಬಲೆ ಅಮ್ಮ, ಅಮ್ಮ. ದುಷ್ಟಾರ ಬರಿದೆವು ಮಾನವನುಳುಗು ಅಮ್ಮ ಅಮ್ಮ. ಅಮ್ಮ. ಓ ಹಾಗಾದ್ರೆ
ನಾನು ಯಾವ ಕೆಟ್ಟ ಗಳಿಗೆಯಲ್ಲಿ ಹೇಳಿದ್ರೆ ಏನು? ಏನು ಗಣೇಶನ ಸ್ತುತಿ ಮಾಡ್ಲಿಲ್ವಾ ಅಂತ. ಗಣೇಶನ ಸ್ತುತಿ ಮಾಡದೇ ಇದ್ದದ್ದಲ್ಲ. ಮತ್ತೆ? ಇವತ್ತು ಓಲಗದಲ್ಲಿ ಕೂತ್ಕೊಂಡು ಹೇಳಿದ ಹಾಗೆ ನಾನು ಯಾವುದಾದ್ರೂ ಒಂದು ಪ್ರಸಂಗದಲ್ಲಿ ನಾನು ಎಂತದಾದ್ರೂ ಅಂತ ಗೊತ್ತಾಗ್ತದೆ ನಾನು ಎಂತದ್ದು. ಈ ಪ್ರಸಂಗದಲ್ಲಿ ಇಷ್ಟು ಗೊತ್ತಾಗ್ತದೆ ಅಂತ ಭಾವಿಸಿರ್ಲಿಲ್ಲ ನಾನು. ನೋಡಿದ್ದೆ ತಮ್ಮ, ನೇರ ನಿಲ್ಲಿಕ್ಕಾಗುದಿಲ್ಲ. ಒಂದೊಂದು ಹೊಡೆತಿದ್ದಾವೆ. ಅಯ್ಯೋ ಅಯ್ಯೋ, ನನ್ನ ಮೈಯಲ್ಲಿ ಎಷ್ಟು ಕೀಲು ಉಂಟು. ಮಾಡಿದವರು ಯಾರು ಈ ದ್ವಾರಕೆಯಲ್ಲಿ? ಮನುಷ್ಯರ ದ್ವಾರಕೆಯಲ್ಲಿಲ್ಲ, ಆದ್ರೆ ಮಂಗಗಳು. ಮಂಗಗಳು. ಅಮ್ಮ, ನಿನ್ನ ವಾಹನ ಗರುಡ ಇದ್ದಾನಲ್ವಾ, ಅವ ನನ್ನಲ್ಲಿಗೆ ಬಂದ. ಸತ್ಯ ಹೇಳ್ತಮ್ಮ, ನಿನ್ನಲ್ಲಿಗೆ ಮೊದಲು ಬರ್ಲಿಲ್ಲ ಅಲ್ಲವ? ಇಲ್ಲ, ಖಂಡಿತ ಇಲ್ಲ. ಕೇಳಿದ ನಾನು, ಯಾವಾಗ ನಿನ್ನಲ್ಲಿಗೆ ಬರುವವ ನನ್ನಲ್ಲಿಗೆ ಯಾಕೆ ಗ್ರಾಚಾರ? ನನ್ನಲ್ಲಿಗೆ ಬರದೆ ಕೆಲವು ಸಮಯವೇ ಆಗಿರುವುದು. ಬಂದ ಬಂದು ಹೇಳಿದ ವನಪಾಲಕರು. ಅಲ್ಲ, ವನಪಾಲಕರು ಅವನಲ್ಲಿ ಯಾಕೆ ದೂರು ಕೊಟ್ಟದ್ದು? ಅದೇ ಯಾವನೋ ಒಬ್ಬ ಮಧ್ಯದಲ್ಲಿ ಇದ್ದಾನೆ, ಯಾರು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಯಾವನೋ ಒಬ್ಬ ನಮಗೆ ಗೊತ್ತಿಲ್ಲದೆ ಒಂದು ಕೈ ಆಡ್ತಾ ಉಂಟು, ಕಾಣದ ಕೈ. ಇಲ್ಲ, ಗರುಡನಲ್ಲಿ ವನಪಾಲಕರು ದೂರು ಕೊಟ್ಟದಂತೆ. ಇವ ಹೋದಂತೆ, ಮಂಗಗಳು ಹೊಡೆತದಂತೆ, ಅವನ ರೆಕ್ಕೆ ಪುಕ್ಕ ಕಿತ್ತದಂತೆ, ಅವನನ್ನು ಸಮುದ್ರದ ಬದಿಯ ಮರಳಿನಲ್ಲಿ ಹೊರಲಾಡಿಸಿದ್ದಂತೆ. ಆಮೇಲೆ ಅವನನ್ನು ಘಾತಿಸಿ ಕಳುಹಿಸಿದ್ದಂತೆ. ಅವನು ನನ್ನಲ್ಲಿ ದೂರು ಕೊಟ್ಟ, ನಾನು ಹೊರಟೆ. ನಿನಗೆ ಒಂದು ಲೆಕ್ಕವ ಹೇಳು ಮಂಗಗಳು. ಓ, ನಿನಗೆ ಅದೇ ಲೆಕ್ಕಕ್ಕೆ ಸಿಗ್ಲಿಲ್ಲ ನನಗೆ. ಅಂದ್ರೆ ಎಷ್ಟು ಅಂತ ಲೆಕ್ಕಕ್ಕೆ ಸಿಗ್ಲಿಲ್ಲ. ನಾನು ಹೊಡಿಬೇಕು ಅಂತ ಒಂದು ಮಂಗಕ್ಕೆ ಹೊಡಿಲಿಕ್ಕೆ ಹೋಗುವಾಗ ಮತ್ತೊಂದು ಮಂಗ ಸೆಳೆದುಕೊಂಡು ಹೋಯ್ತು. ನನ್ನದು ಮುಸಲ ಇಲ್ಲ. ಈಗ ಮುಸಲವೂ ಹೋಯ್ತಾ? ಮುಸಲ ಹೋದರೆ ಉಳಿದ ಕಡೆಗಳಲ್ಲಿ ದೊಡ್ಡ ವಿಷಯ ಅಲ್ಲ. ಒಂದು ಹೇಳ್ತೇನೆ ನಾನು, ಊರಿನಲ್ಲಿ ಇಡೀ ಮರ್ಯಾದೆ ಹೋದ್ರೂ ದೊಡ್ಡ ವಿಷಯ ಅಲ್ಲ. ಆದ್ರೆ ಮನೆಯಲ್ಲಿ ಹೆಂಡತಿಯ ಮುಂಭಾಗದಲ್ಲಿ ಒಂದು ಮರ್ಯಾದೆ ಹೋದ್ರೆ ಉಂಟಲ್ಲ, ಮುಂದೆ ಯಾರು ಸರದಾಗ ಸಣ್ಣದಾದ್ರೆ ಮತ್ತೆ ಅವನಿಗೆ ಬದುಕಲಿಕ್ಕೆ ಕಷ್ಟ ಉಂಟು. ಮಳೆ ನಿಂತ ಮೇಲೆ ಮರದಡಿಯಲ್ಲಿ ನಿಂತ ಹಾಗೆ ಆಗಾಗ ಹನಿ ಬೀಳ್ತದೆ. ಮೊನ್ನೆ ನೀವು ಮುಸಲ ಹೇಳ್ಕೊಂಡು ಬರ್ಲಿಲ್ವಾ? ಮೊನ್ನೆ ಮಂಗಗಳಲ್ಲಿ ಬೆಟ್ಟದಿಲ್ಲಿಲ್ವಾ? ಮತ್ತೆ ಬೇಕ ನಮಗೆ ಹೆಂಡತಿಯ ಮುಂಭಾಗದಲ್ಲಿ ಒಂದು ಮರ್ಯಾದೆ ಹೋದ್ರೆ ಉಂಟಲ್ಲ, ಅವು ಮತ್ತೆ ಬದುಕಿ ಬಿಡೋದಿಲ್ಲ. ಅಮ್ಮ, ನಿನ್ನ ಹತ್ತಿಗೆ ಮುಖ ತೋರಿಸಬೇಕು ಅಂತ ಆದ್ರೆ ಅವಳಿಗೆ ಪರಿಚಯ ಸಿಗುವುದೇ ನನ್ನ ಕೈಯಲ್ಲಿರುವ ಮುಸಲ ಹಲವನ್ನು ನೋಡಿದ್ರೆ ಮಾತ್ರ. ಇಲ್ಲದ್ರೆ ನೀವು ಯಾರು ಅಂತ ಅವಳು ಕೇಳಿ ಹಾಗಿದ್ರೆ ಈಗ ಎಂತದ್ದು ಮಾಡುದು? ಯೋಚನೆ ಮಾಡಬೇಡವಣ್ಣ. ಎಂತದ್ದು ಮಾಡ್ತೀವಿ? ಬಂದವರನ್ನು ಹೇಗಾದ್ರೂ ಉಪಾಯದಿಂದ ಶರಣಾಗುವಂತೆ ನಾನು ಮಾಡ್ತೇನೆ. ಈಗ ಮುಸಲ ಹಸಿದುಕೊಂಡಿದ್ದಾರೆ, ಅದನ್ನು ನಾನು ತಂದು ತರಿಸಿಕೊಡ್ತೇನೆ. ಅಮ್ಮ, ಆ ಮಂಗಗಳನ್ನು ನೀನೇ ಕಳಿಸಿದ್ದಲ್ಲ. ಖಂಡಿತ ಇಲ್ಲ. ಯಾಕಂದ್ರೆ ನನಗೆ ಅವ್ರು ಪೆಟ್ಟು ಕೊಡುವಾಗ ನಾವು ಬಾಲ್ಯದಲ್ಲಿ ಮೊಸರು ಕದಿಯುವುದಕ್ಕೆ ಬೆಣ್ಣೆ ಕದಿಯುವುದಕ್ಕೆಲ್ಲ ಹೋಗುತ್ತಿರ್ಲಿಲ್ವಾ? ಹೋಗುವಾಗ ನೀನು ಮೇಲೆ ಹತ್ತು, ನನ್ನ ಬೆನ್ನ ಮೇಲೆ ಕುಳಿತುಕೊಳ್ಳು. ಕೆಲವೊಮ್ಮೆ ಅಲ್ಲಿಂದ ಜಾರಿ ಬಿದ್ದಾಗ ನಿನ್ನ ಪೆಟ್ಟು ನನ್ನ ಬೆನ್ನಿಗೆ ಬೀಳುವಾಗ ಯಾವ ಅನುಭವ ಆಗ್ತಾ ಇತ್ತೋ ಅದೇ ಅನುಭವ ಅವರ ಪೆಟ್ಟು ಬೀಳುವಾಗಲಾಗಿದೆ. ನನಗೆ ಪೆಟ್ಟು ಅವರದ್ದಾದ್ರೂ ಬಲ ನಿನ್ನದು ಅಂತ ಕಾಣ್ತದೆ ಕೆಲವೊಮ್ಮೆ. ನಿನ್ನದಲ್ಲ ಅಮ್ಮ. ಇನ್ನೊಂದು ಸಲ ಇಲ್ಲಿಯಾದ್ರೂ ನಾನು ತಪ್ಪಿದೆ ಅಂತ ಗೊತ್ತಾದ್ರೆ ಬಂದು ನೀನು ಸರಿ ಇಲ್ಲ ಅಣ್ಣ ಅಂತ ಹೇಳಾಯ್ತಾ, ಊರ್ನವರಲ್ಲಿ ಒಂದು ಒಡೆಸುವ ಕೆಲಸಕ್ಕೆ ಹೋಗ್ಬೇಡ ಆಯ್ತಾ? ಅರಮನೆಗೆ ಹೋಗ್ಬೇಡ, ನಾನು ವ್ಯವಸ್ಥೆ ಮಾಡಿ ಬೇಗ ಸಿಗ್ತದಲ್ಲ. ಈಗ ನೋವಿಲ್ಲ. ಅದಕ್ಕೆ ತೈಲವನ್ನು ಹಚ್ಚುವುದಕ್ಕೆ ಹೇಳಿದ್ದು. ಅದೆಂತದ್ದು ತೈಲ ಮೇಲೆ ಹಚ್ಚಲಿಕ್ಕ ಒಳಗೆ ತಕೊಳ್ಳಿ? ಒಳಗೂ ಹೊರಗೂ ಎಲ್ಲ. ಇನ್ನು ಕೆಲವು ದಿವಸಕ್ಕೆ ಮನೆಯಲ್ಲಿ ಯಾವಕ್ಕಿಲ್ಲ. ನೋಡಲಿ, ಕರುಣನ್ನು ಕಳುಹಿದ್ದೇನೆ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ. ನಾನು ಹೀಗೆ ಇರುವುದಲ್ಲ, ರಾಮನಾಗಿ ಅವರಿಗೆ ಕೈಗೊಳಿಸಬೇಕು.